ದ ಫೆಡರಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ಇತ್ತೀಚಿನ ದಿನಗಳಲ್ಲಿ ವಕ್ಫ್ ಕುರಿತಂತೆ ಬಹಳಷ್ಟು ಚರ್ಚೆಗಳು ರಾಜ್ಯದಲ್ಲಿ ಆಗ್ತಾ ಇವೆ. ಅದರ ಜೊತೆಗೆ ವಕ್ಫ್ ವರದಿಯನ್ನು ಕೂಡ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಅನ್ವರ್ ಮಾಣಪಾಡಿ ಅವರು ಕೊಟ್ಟಿದ್ರು. ಅದರಲ್ಲಿನೂ ಕೂಡ ಹಲವಷ್ಟು ವಿಚಾರಗಳನ್ನ ಅವರು ದಾಖಲೆಯನ್ನು ಮಾಡಿದ್ರು. ಅದಕ್ಕಿಂತ ಮೊದಲು ಈ ವಕ್ಫ್ ವರದಿಯನ್ನು ಏನ್ ಕೊಟ್ಟಿದ್ರು, ಯಾವ ರೀತಿಯಾದಂತ ವರದಿ ಇದೆ, ಅದರಲ್ಲಿ ಏನೇನಿದೆ, ಮತ್ತಿದು ಈ ವರದಿಯನ್ನು ತಯಾರು ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಿದ್ಯಾಕು, ಈ ಎಲ್ಲ ವಿಚಾರಗಳ ಬಗ್ಗೆ ಕುರಿತಂತೆನೂ ಕೂಡ ನಾವು ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಅನ್ವರ್ ಮಾಣಪಾಡಿ ಅವರೊಂದಿಗೆ ಚರ್ಚೆ ಮಾಡಿ ತಿಳಿದುಕೊಳ್ಳೋಣ. ಅನ್ವರ್ ಮಾಣಪಾಡಿ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನೀವು ಈಗಾಗಲೇ ಈ ವಕ್ಫ್ ವರದಿ ಅಂದ್ರೆ ಏನು, ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ಬೋದಾ ನೀವು? ವಕ್ಫ್ ವರದಿ ಏನಂತ ಹೇಳಿದ್ರೆ, ನಮ್ಮ ವಕ್ಫ್ ಬೋರ್ಡ್ ಎಂದು ರೆಡಿಯಾದ ಮೇಲೆ ನಮ್ದೆಲ್ಲಾ ಮುಸಲ್ಮಾನರು ಬಹಳಷ್ಟು ಧನಿಕರು, ರಾಜರು ಎಲ್ಲ ವಕ್ಫ್ ಬೋರ್ಡ್ಗೆ ಇದನ್ನ ಆಸ್ತಿಯನ್ನ ಅದ ಮಾಡಿದ್ದಾರೆ, ಅಂದ್ರೆ ಕೊಟ್ಟಿದ್ದಾರೆ. ಅದು ತುಂಬಾ ಇದೆ, ಬಹಳಷ್ಟು ಮಂದಿ ಕೊಟ್ಟಿದ್ದಾರೆ, ತುಂಬಾ ಇದೆ, ಲಕ್ಷಗಟ್ಲೆ ಬೆಳೆ ಬಾಳುವ ಸ್ವತ್ತುಗಳಿವೆ. ಅದನ್ನ ನೋಡ್ಕೊಳ್ಳಿಕ್ಕೆ ವಕ್ಫ್ ಬೋರ್ಡ್ ಅಂತ ಉಂಟು. ಈ ವಕ್ಫ್ ಬೋರ್ಡ್ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಅವರು ಈ ವಕ್ಫ್ ಬೋರ್ಡ್ ನ ಆಸ್ತಿಗಳನ್ನ ಎಲ್ಲ ಏನೆಲ್ಲ ಮಾಡ್ಕೊಂಡು ಸೇಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ವಕ್ಫ್ ಬೋರ್ಡ್ ಅನ್ನು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಒಬ್ಬ ಮುತ್ತವಲ್ಲಿ ಇರ್ತಾನೆ, ಅಂದ್ರೆ ಅವನ ಮ್ಯಾನೇಜರ್ ತರ. ಅವನ ಕೆಲಸ ಅದನ್ನ ವಕ್ಫ್ ಬೋರ್ಡ್ ಆಸ್ತಿಯನ್ನ ಸರಿಯಾಗಿ ನೋಡ್ಕೊಳ್ಳೋದು, ಅದರಲ್ಲಿ ಬಂದ ಹಣವನ್ನ, ಅದ್ರಲ್ಲಿ ಬಂದ ಏನು ಇದೆಯಾ ಅದನ್ನ ಬಡವರಿಗೆ ಕೊಟ್ಟು ಬಡವರ ಉದ್ಧಾರಕ್ಕಾಗಿ ಮಾಡ್ಕೊಳ್ಬೇಕು. ಹಾಗೆ ಅದನ್ನ ಅದ ಮಾಡಿ ಕೊಟ್ಟವರು ಹಿಂದಿನವರು. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ವಕ್ಫ್ ಬೋರ್ಡಿನ ಈ ನೋಡಿಕೊಳ್ಳಿರುವ ಮುತ್ತವಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಬರುತ್ತಾ ಆಗ ಕರೆಂಟ್ ಬರುತ್ತೆ, ಕರೆಂಟ್ ಬಂದಾಗ ಅವನ ಹೆಸರು ಮಾಡ್ಕೊಳ್ತಾನೆ, ನೀರ್ ಬರುತ್ತೆ ಅವನ ಹೆಸರು ಮಾಡ್ಕೊಳ್ತಾನೆ, ಶಿಸ್ತು ಕಟ್ಟಬೇಕಾದ್ರೆ ಅವನ ಹೆಸರು ಶಿಸ್ತು ಕಟ್ತಾನೆ. ಹಾಗೆ ಅದರಿಂದ ಅವನ ಬೋರ್ಡ್ ಹಾಕೊಳ್ತಾನೆ. ಹೀಗೆ ನಡೀತಾ ಇರುತ್ತೆ. ಲಾಸ್ಟಿಗೆ ಇದನ್ನ ಮಾರ್ಲಿಕ್ಕೆ ಹೊರಟಾಗ ಸಬ್ರಿಷ ಹೇಳ್ತಾರೆ, ಅಯ್ಯೋಪ್ಪ ಇದು ನಿಂದ ಆಸ್ತಿ ಅಲ್ಲ, ನೀನು ಇದು ವಕ್ಫ್ ಬೋರ್ಡ್ ಆಸ್ತಿ, ನಿಂಗೆ ಮಾಡಕ್ ಆಗಲ್ಲ ಅಂತ ಹೇಳಿ ಅದು ಓಡಿ ಬರ್ತಾರೆ ವಕ್ಫ್ ಬೋರ್ಡಿಗೆ ಬಂದಾಗ ಅಲ್ಲಿ ನಾಯಕರು ಗೀಕರೆಲ್ಲ ಒಟ್ಟು ಕೂತ್ಕೊಂಡು ಏನಪ್ಪ ಯಾವ್ದು ಮಾಡ್ತಿದ್ಯಾ ಅಂತ, ಎಷ್ಟು ಎಕರೆ, ಎಷ್ಟು ರೇಟ್ ಎಷ್ಟು, ಅದಕ್ಕೆ 2 ಕೋಟಿ ಸರ್, 2 ಕೋಟಿ, ಅದಕ್ಕೆ 5 ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ ಅದು, ನೀನು 1 ಕೋಟಿ, ನಿನಗೆ 4 ಕೋಟಿ ನಮ್ಗೆಲ್ರಿಗೆ ಇಲ್ಲಿ ಬೇಕಂತ ಹೇಳಿದ್ರು. ಎಂತ ಧರ್ಮಕ್ಕೆ ಸಿಗೋ ದುಡ್ಡು ತಾನೆ. ಹಾಗೆ ಅವನಿಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಅವನು ಹೋಗಿ ಅದನ್ನು ಮಾಡ್ತಾರೆ. ಸಬರೇಶ್ ಬೇಕಾದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫ್ರಮ್ ಇದು ವಕ್ಫ್ ಬೋರ್ಡ್. ಹಾಗೆ ಈಗ ಆ ರೀತಿಯಾಗಿ ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ವಕ್ಫ್ ಕಾನೂನಿನಲ್ಲಿ ಅವಕಾಶ ಇದೆಯಾ ಸರ್? ಇಲ್ಲ, ಅವಕಾಶ ಇಲ್ಲ. ಅದಕ್ಕೆ ಅವಕಾಶ ಇಲ್ಲ. ಮತ್ತು 1998 ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್ ಅಂತ ಹೇಳಿ. ಒಮ್ಮೆ ವಕ್ಫ್ ಅದ ಮಾಡಿದ್ರೆ ಅದು ಎಂದೆಂದಿಗೂ ಕಡೆ ದಿನದಂದಿಗೂ ಕೂಡ ಅದು ವಕ್ಫ್ ಪ್ರಾಪರ್ಟಿ ಆಗಿರುತ್ತೆ. ಅದರಿಂದ ಬರುವ ಏನು ಗಳಿಕೆ ಇದೆಯೋ ಅದೆಲ್ಲ ಬಡ ಮುಸಲ್ಮಾನರಿಗೆ ಹಂಚಬೇಕಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಹೀಗೆ ಮಾಡ್ತಾ 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 ಒಟ್ಟು 54,000 ಎಕರೆ ನಮ್ಮಲ್ಲಿ ಜಾಗ ಇತ್ತು. ಅದು ಕಡೆ ಈಗ 23-24,000 ಎಕರೆ ಉಳಿದಿದೆ. 54,000ದಲ್ಲಿ 23-24,000 ಎಕರೆ ಉಳಿದಿದೆ. ಆದ್ರೆ ನಮ್ಗೆ ಇದು ಸುಪ್ರೀಂ ಕೋರ್ಟ್ ನ ಆಜ್ಞೆ ಇರುವುದರಿಂದ ಯಾರು ತಗೊಳ್ತಾರೋ ಅದ್ರ ವಾಪಸ್ ಕೊಡ್ಲೇಬೇಕು, ಯಾರ ಕೈಲಿ ಬೇಕಾಗಿ ಇರ್ಲಿ ಅದು. ಅದೇ ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್. ಅದರಲ್ಲಿ 5 ಸ್ಟಾರ್ ಹೋಟೆಲ್ಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಮೆಡಿಕಲ್ ಕಾಲೇಜ್ಗಳಿರ್ಬೋದು, ಏನ್ ಬೇಕಾದಿರ್ಬೋದು, ಅದನ್ನು ಲಾಕ್, ಸ್ಟಾಕ್ ಅಂಡ್ ಬ್ಯಾರಲ್ ಎಲ್ಲ ವಾಪಸ್ ಕೊಡ್ಬೇಕಾದ್ರು. ವಾಪಸ್ ಕೊಡುದಂದ್ರೆ ಏನು, ಅದರಿಂದ ಒಂದು ಸ್ಕ್ರೂ ಕೂಡ ತಗೊಳಕ್ಕಾಗಲ್ಲ, ಒಂದು ಸ್ಟೂಲ್ ಕೂಡ ತಗೊಳಕ್ಕಾಗಲ್ಲ. ಹೇಗಿಂಟು ಆಸ್ ಇಟ್ ಈಸ್ ವೇರ್ ಇಟ್ ಈಸ್ ವಾಪಸ್ ಕೊಡ್ಬೇಕು. ಅದು ಆಜ್ಞೆ ನಮ್ಮ ಸುಪ್ರೀಂ ಕೋರ್ಟಿನ. ಹೀಗೆ ಇರ್ತಾ ಆದ್ರಿಂದ ಇದು ಬೆಳೀತು. ಈಗ ಅದು ಎಲ್ರಿಗೂ ಗೊತ್ತು, ಎಲ್ರಿಗೂ ಸುಮ್ಮಗಿರ್ತಾರೆ. ಯಾವಾಗ ನಮ್ಮ ಪಕ್ಷ ನನ್ನನ್ನ ಚೇರ್ಮನ್ ಆಗಿ ಮಾಡಿದ್ರು, ನಾನು ಅದನ್ನ ನೋಡ್ತಾ ನನಗೆ ರಿಪೋರ್ಟ್ ಬಂತು, ಇಲ್ಲಿ ಸಿಕ್ಕಾಪಟ್ಟೆ ಅವ್ಯವಹಾರ ಆಗಿದೆ ಅಂತ ಹೇಳಿ. ತಕ್ಷಣ ನಾನು ಹೋಗಿ ನೋಡಿದೆ, ಎಲ್ಲ ಕಡೆ ನೋಡಿದ್ರೆ ಹಾಗೆ ಆಗ್ತಿತ್ತು. ತಕ್ಷಣ ನಾನು ಅದರ ಒಂದು ನಮ್ಮ ವಕ್ಫ್ ಬೋರ್ಡ್ ಅಲ್ಲಿ, ನಮ್ಮ ಇದು ಕಮಿಷನ್ ಅಲ್ಲಿ ಒಂದು ಕಮಿಟಿ ಮಾಡ್ಕೊಂಡು ಮಾಡ್ಕೊಂಡು ಅದರ ಒಂದು ವರದಿ ಮಾಡ್ಲಿಕ್ಕೆ ಹೊರಟೆವು. ಹಾಗೆ ಮಾಡ್ತಾ 7,000 ಪುಟಗಳ
ಓಕೆ 7,000 ಪುಟಗಳ ಮತ್ತು ರಿಪೋರ್ಟ್ ಒಂದು ವರದಿಯನ್ನ ಮಾಡಿದ್ದೇವೆ ನಾವು. ಅದರ ಟೋಟಲ್ ವ್ಯಾಲ್ಯೂ ಆಫ್ ಕಬಳಿಕೊಂಡ ಆಸ್ತಿಗಳ ವ್ಯಾಲ್ಯೂ 7,30,000 ಕೋಟಿ. ಅಂದ್ರೆ ಈಗ ವಕ್ಫ್ ಬೋರ್ಡ್ ಅನ್ನ ಇರೋದ ಅಥವಾ ಅದು ಒಟ್ಟು ಆಸ್ತಿನ ಅಥವಾ ಅದೀಗ ಅಲ್ಲಿಂದ ಬೇರೆಯವರು ಕಬಳಿಸ್ಕೊಂಡಿರೋದ? ಕಬಳಿಕೆಗೊಂಡ ಕಬಳಿಕೆ ಆಗಿರುವಂತದ್ದು. ಕಬಳಿಕೆಗೊಂಡ ಆಸ್ತಿ 7,30,000 ಕೋಟಿ. ಈಗ ನಾನು ನಿಮ್ಗೆ ನನ್ನ ವರದಿಯಲ್ಲಿ ಏನಿದೆಯೋ ಅದು ಕೇವಲ ಒಂದು ಟಿಪ್ ಆಫ್ ಐಸ್ಬರ್ಗ್. ಟಿಪ್ ಆಫ್ ಐಸ್ಬರ್ಗ್ ಆ ತುದಿದು ಮಾತ್ರ ಕಾಣಿಸ್ತಾ ಇದೆ. ಏನು ಕೂಡ CBI ಅವರಿಗೆ ಕೊಟ್ರೆ ಅದು ಬಹಳಷ್ಟು ಆಳವಾಗಿ ಬಹಳಷ್ಟು ವಿಷಯಗಳು ಹೊರಗೆ ಬರ್ಬೋದು. ಆಯ್ತಲ್ಲ, ಇದನ್ನ ನಮ್ಮ ವಕ್ಫ್ ಬೋರ್ಡ್ನಲ್ಲಿ ನಮ್ಮ ಧುರೀಣರು, ನಮ್ಮ ಮುಸಲ್ಮಾನ ನಾಯಕರು ಮತ್ತು ಈ ಕಾಂಗ್ರೆಸ್ ನಾಯಕರು ಅದನ್ನ ಲೂಟಿ ಮಾಡಿದ್ರು. ಹಾಗೆ ಈ ರಿಪೋರ್ಟ್ ಅಲ್ಲಿ ಯಾರ್ಯಾರು ಹೇಗೆ ಲೂಟಿ ಮಾಡಿದೆ ಅಂತ ಹೇಳಿ ಡಿಟೇಲ್ ಆಗಿ ವರದಿಯನ್ನು ಮಾಡಿದೆವು. ಅದರಲ್ಲಿ ತಹಶೀಲ್ದಾರ್ ರಿಪೋರ್ಟ್ ಇಂದ ಹಿಡಿದು ಅಸಿಸ್ಟೆಂಟ್ ಕಮಿಷನ್ ರಿಪೋರ್ಟ್, DC ರಿಪೋರ್ಟ್, ಡಿವಿಷನ್ ಕಮಿಷನ್ ರಿಪೋರ್ಟ್. ಡಿವಿಷನ್ ಕಮಿಷನ್ ಲಾಸ್ಟ್ ಡಿವಿಷನ್ ಕಮಿಷನ್ ಗುಲ್ಬರ್ಗದಿದ್ದದ್ದು ನಮ್ಮ ಇವ್ರು ಯಾರು ಇದಾಗಿದ್ದಾರೆ, ಚೀಫ್ ಸೆಕ್ರೆಟರಿ ಆಗಿದ್ದಾರೆ, ಗೋಯಲ್ ರಜನೀಶ್ ಗೋಯಲ್ ಆಗ ಡಿವಿಷನ್ ಕಮಿಷನ್ ಆಗಿದ್ರು. ಅವರು ಕೂಡ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ ಅಲ್ಲಿ ಕೂಡ ಬಹಳ ಕ್ಲಿಯರ್ ಆಗಿ ಕೊಟ್ಟಿದೆ, ಇದು ವಕ್ಫ್ ಪ್ರಾಪರ್ಟಿನ ದೋಚ್ತಾ ಇದ್ದಾರೆ ಅಂತ ಹೇಳಿ. ಅದನ್ನು ಕೂಡ ನಾನು ಎನ್ಕ್ಲೋಸ್ ಮಾಡಿದ್ದೇನೆ. ಹಾಗೆ ಇದೆಲ್ಲ ಟೋಟಲ್ ಒಂದು ಎವಿಡೆನ್ಸಸ್ ಪ್ರೂಫ್ಸ್ಗಳನ್ನ ಸೇರಿ ನಾನು ರಿಪೋರ್ಟ್ ಕೊಟ್ಟಿದ್ದೇನೆ. ಇದರಿಂದ ಯಾರಿಗೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಹೇಳ್ತಾ ಇದ್ರಿ ಸರ್, ಏನಂತ ಹೇಳಿದ್ರೆ ಈ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಆ ರೀತಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಇವ್ರು ಯಾವ ರೀತಿಯಾಗಿ ಲೂಟಿ ಮಾಡಿದ್ರು, ಮತ್ತೆ ಲೂಟಿ ಮಾಡಿದ್ರು ಅಂತ ಹೇಳಿದ್ರಿ, ಯಾವ ರೀತಿಯಾಗಿ ಲೂಟಿ ಮಾಡಿದ್ರು ಇದನ್ನ, ಈ ಆಸ್ತಿಯನ್ನ? ಅದೇ ಇದನ್ನ ಇದು ವಕ್ಫ್ ಬೋರ್ಡ್ನವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ವಕ್ಫ್ ಬೋರ್ಡ್ ಆಸ್ತಿಗೆ ವಕ್ಫ್ ಬೋರ್ಡ್ನವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಸಬ್ ರಿಜಿಸ್ಟ್ರಿಗೆ ಏನು ಬಿದ್ದು ಹೋಗಿಲ್ಲ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದೆಯಾ, ಸರಿ ರಿಜಿಸ್ಟರ್ ಮಾಡಿ ಕೊಡ್ತಾನೆ ನಾನು. ಹಾಗೆ ಅಂದ್ರೆ ಆ ವಕ್ಫ್ ಬೋರ್ಡ್ ಅಲ್ಲಿ ಅಲ್ಲಿ ಇರುವವರೆಗೂ ನಾಯಕರಿಗೆ ಎಲ್ಲರಿಗೂ ಕೂಡ ಬೇಕಾದ್ರೂ ಹಣ ಸಿಗುತ್ತೆ. ಅದು ಹೇಳಿದಲ್ಲ, ಅವ್ರು 5 ಕೋಟಿ 7 ಕೋಟಿ ಬಾಳುವ ಪ್ರಾಪರ್ಟಿ ಮಾರಿದ್ರೆ ಅವನಿಗೆ ಮುತ್ತವಲಿಗೆ 1 ಕೋಟಿ 1.5 ಕೋಟಿ ಸಿಗ್ಬೋದು. ಬಾಕಿ ಎಲ್ಲ ಇವರಿಗೆ, ಈ ನಾಯಕರಿಗೆ ಮತ್ತು ವಕ್ಫ್ ಬೋರ್ಡ್ ಅವರಿಗೆ. ಹೀಗೆ ಬರ್ತಾ ಬರ್ತಾ 28-29 ಸಾವಿರ ಎಕರೆ ಜಾಗವನ್ನು ಗುಳುಕು ಮಾಡಿದ್ದಾರೆ. ಆದ್ರೆ ಈಗಾಗಲೇ ವಕ್ಫ್ ನಿಂದ ಏನು ಕಬಳಿಕೆ ಆಗಿದೆ, ಅದು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. 100% ಯಾವಾಗ ಬೇಕಾದ್ರೂ ಇದೆ. ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್ ಎಂಬ ಜಡ್ಜ್ಮೆಂಟ್ ಕೂಡ ಇದೆ ಸುಪ್ರೀಂ ಕೋರ್ಟ್ ಇದು. ಈಗ ಹೇಳಿ ಸರ್, ಹೇಳಿ. ಅದು ಆಸ್ ಇಟ್ ಈಸ್ ವೇರ್ ಇಟ್ ಈಸ್ ಕೊಡ್ಬೇಕೀಗ. ಈಗ ಮೆಡಿಕಲ್ ಕಾಲೇಜ್ ಇದ್ರೆ ಅದರಲ್ಲಿ ಎಲ್ಲ ಕೊಡ್ಬೇಕು ವಾಪಸ್. ಆ ಬಿಲ್ಡಿಂಗ್ ಕುರ್ಚಿ, ಚೇರು, ಟೇಬಲ್ ಯಾವ್ದು ತಗೊಳೋಗಿಲ್ಲ. ಇಟ್ ಕಮ್ಸ್ ಆಸ್ ಇಟ್ ಈಸ್ ವೇರ್ ಇಟ್ ಈಸ್, ಇಟ್ ಕಮ್ಸ್ ಬ್ಯಾಕ್. ಇದನ್ನ ಈ ಆಸ್ತಿಯನ್ನ ಲೂಟಿ ಮಾಡಿದ್ದ ಅಂತ ಹೇಳಿದ್ರಲ್ಲ, ಯಾರು ಹೆಚ್ಚಾಗಿದ್ದಾರೆ ಇದ್ರ? ಇದು ಕೆಲವೊಂದಿಷ್ಟು ಏನಾದ್ರು ಹೇಳ್ಬೋದು, ಯಾರೋ ಏನು ಅಂತ ಹೇಳಿ? ನನ್ನ ರಿಪೋರ್ಟ್ ನಿಮ್ಗೆ ಸಿಕ್ಕಿರ್ಬೋದು, ನಿಮ್ಮ ರಿಪೋರ್ಟ್ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ನಾನು. ಆ ರಿಪೋರ್ಟ್ ಸಬ್ಮಿಟ್ ಆಗಿದೆ, ಅದನ್ನ ಸರ್ಕಾರ ಅಂಗೀಕಾರ ಮಾಡ್ಕೊಂಡಿದೆಯಾ? ಖಂಡಿತವಾಗಿ ಅದನ್ನ ಅದು ಮಂಡನೆ ಕೂಡ ಆಗಿದೆ. ಅದು ಪಬ್ಲಿಕ್ ಡೊಮೇನ್ ಬಂದಿದೆ. ಹೌದು, ಅದು ಮಂಡನೆ ಮಾಡೋ ತನಕ ಅದು ಪಬ್ಲಿಕ್ ಡೊಮೇನ್ಗೆ ಬರಲ್ಲ. ಯಾವಾಗ ಮಂಡನೆ ಮಾಡ್ತಾರ ಆಗ ಅದು ಪಬ್ಲಿಕ್ ಡೊಮೇನ್ಗೆ ಬರುತ್ತೆ. ಯಡಿಯೂರಪ್ಪರ ಲಾಸ್ಟ್ ಟೆನ್ಯೂರ್ ಅಲ್ಲಿ ಅವರು ಅದನ್ನ ಮಂಡನೆ ಮಾಡಿದ್ರು. ಆದ್ರೆ ಮಂಡನೆ ಆಗಿದೆ, ಇನ್ನು ಚರ್ಚೆ ಆಗಿ ಅದು ಅಂಗೀಕಾರ ಆಗ್ಬೇಕು ಸರ್ಕಾರದಿಂದ. ಹೌದು, ಅಲ್ಲ ಅಂಗೀಕಾರ ಆಟೋಮೆಟಿಕ್ ಆಗಿ ಆಗುತ್ತೆ. ಅದು ಕ್ಯಾಬಿನೆಟ್ ಅಂಗೀಕಾರ ಮಾಡಿದೆ. ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಂಗೀಕಾರ ಮಾಡ್ಕೊಂಡ ನಂತರ ಅಲ್ಲಿ ಇಟ್ಟಿರೋದು. ಈಗ ಅದ್ರಲ್ಲಿ ಚರ್ಚೆ ಆಗ್ಬೇಕು, ಹೇಗೆ ಅಂತ ಯಾರು ಅಂತ ಹೇಳಿಲ್ಲ. ಚರ್ಚೆಯಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಅಂಗೀಕಾರ ಆಗ್ಬೇಕು. ಅದು ಹೌದು, ಅಂಗೀಕಾರ ಅಂತ ಇಲ್ಲ, ಅಂಗೀಕಾರ ಅಂತ ಹೇಳಿ ಇಲ್ಲ. ಅದೇ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೇಕು, ಸರ್ಕಾರ ಅದನ್ನ ಒಪ್ಕೊಳ್ಬೇಕು ಅಷ್ಟೇ. ಒಪ್ಕೊಳ್ಳೋದಕ್ಕೆ ಅವರಿಗೆ ಒಪ್ಕೊಳ್ಳೋದಕ್ಕೆ ಆಗಲ್ಲ. ಅದು ಯಾವ ಒಂದು ರಿಪೋರ್ಟ್ ಬಂದ್ರೆ ಅದು ಒಪ್ಕೊಳ್ಳೋ ಇರಲಿಕ್ಕೆ ಸಾಧ್ಯ ಇಲ್ಲ. ಅನ್ಲೆಸ್ ಇಟ್ ಈಸ್ blatant lies. There is no lies, nothing. Everything with the proof. ಈಗ ಮತ್ತೆ ಈ ವಕ್ಫ್ ವಿರುದ್ಧ ಹೋರಾಟ ನಡೀತಿರುವಂತದ್ದು ರಾಜ್ಯದಲ್ಲಿ. ಜೊತೆಗೆ ಕೇಂದ್ರ ಸರ್ಕಾರ ಕೂಡ ವಕ್ಫ್ ಆಸ್ತಿ ಇದೆ ಅಥವಾ ಏನಿದೆ ಅದು ಕಾನೂನ ತಿದ್ದುಪಡಿ ಮಾಡುವಂತದ್ದು, ವಕ್ಫ್ ಬೋರ್ಡ್ ಅನ್ನೇ ರದ್ದು ಮಾಡುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇನ್ಫ್ಯಾಕ್ಟ್ ನನ್ನ ರಿಪೋರ್ಟ್ ಅಲ್ಲಿ ನಾನು ಕಳೆಗೊಂದು ಕೇಳ್ಕೊಂಡಿದ್ದೆ ಸರ್ಕಾರ ಹತ್ರ,
ಇದನ್ನ ಈ ಲೂಟಿಯನ್ನ ಸ್ಟಾಪ್ ಮಾಡ್ಬೇಕಾದ್ರೆ ವಕ್ಫ್ ಬೋರ್ಡಿನ ಆಕ್ಟ್ ಅನ್ನ ಅಮೆಂಡ್ ಮಾಡಿ ಒಂದು ಸ್ಟ್ರಾಂಗ್ ರೂಲ್ ಅನ್ನ ಎನೆಕ್ಟ್ ಮಾಡಬೇಕು. ಆ ರೂಲ್ ಪ್ರಕಾರ ಯಾರಿಗೂ ಯಾವ ರೀತಿಯಲ್ಲಿ ಕೂಡ ವಕ್ಫ್ ಬೋರ್ಡಿನ ಅಧಿಕಾರಿಗಳಾಗ್ಲಿ ವಕ್ಫ್ ಬೋರ್ಡಿನ ನಾಯಕರುಗಳಾಗಿ ಯಾರಿಗೂ ಅದನ್ನ ಲೂಟಿ ಆಗದಾಗೆ ಒಂದು ಅಮೆಂಡ್ಮೆಂಟ್ ಮಾಡ್ಬೇಕಂತೇಳಿ ನಾನೇ ಕೇಳ್ಕೊಂಡಿದ್ದೆ. ಮತ್ತು ಅದಕ್ಕೆ ಬೇಕಾದ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಕೂಡ ಬರ್ದಿದ್ದೆ ಅದರಲ್ಲಿ. ಹೌದು, ಈಗ 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 ಸೆಂಟ್ರಲ್ ಗವರ್ಮೆಂಟ್ ಅವರು ಈಗ ಬೇಸ್ಡ್ ಆನ್ ಕರ್ನಾಟಕ ವಕ್ಫ್ ಸ್ಕ್ಯಾಮ್ ರಿಪೋರ್ಟ್ ಅನ್ನು ಇಟ್ಕೊಂಡು ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾಕಂದ್ರೆ ದೇಶದಲ್ಲಿ ಯಾವ ರಾಜ್ಯ ಕೂಡ ಇದು ಮಾಡಿಲ್ಲ, ಒಮ್ಮೆ ಕರ್ನಾಟಕ ಮಾತ್ರ ನಡೆದಿದೆ ಇದು. ಆಗ ಅದನ್ನು ಹಿಡಿದುಕೊಂಡು ಅಮೆಂಡ್ಮೆಂಟ್ಸ್ ಮಾಡ್ಬೇಕಂತ ಅವ್ರು ಹೊರಟಿದ್ದಾರೆ. ಹೌದು. ಈಗ ನೀವು ಕೊಟ್ಟಿರುವಂತ ವರದಿಯಲ್ಲಿ ಕಳೆದ ಕೆಲದಿಂದ ಹೇಳ್ಬೋದು ಏನಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಆದೇಶ ಮಾಡ್ತಾರೆ, ವಕ್ಫ್ ಆಸ್ತಿ ಕುರಿತಂತೆ ಯಾರೆಲ್ಲ ಕಬಳಿಸಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಿ ಅಂತೇಳಿ. ಅದಾದ ನಂತರ ರೈತರಿಗೆಲ್ಲ ನೋಟಿಸ್ ಕೊಡ್ತಾರೆ. ಈಗ ಇದು ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ. ಯಾಕೆ ರೈತರಿಗೆ ಏನು ಉಳುಮೆ ಮಾಡ್ತಿರೋ ಜಮೀನನ್ನ ಸರ್ಕಾರ ಹಿಂದಕ್ಕೆ ಕೊಳ್ಳೋದು, ಅದ್ರ ಬಗ್ಗೆ ಏನಾದ್ರು ಉಲ್ಲೇಖ ಇದೆಯಾ ನಿಮ್ ರಿಪೋರ್ಟ್ ಅಲ್ಲಿ? ಖಂಡಿತ. ಇದು ನಮ್ಮಲ್ಲಿ ಒಟ್ಟಿರುವ ಎಕರೆ ಇದೆ ಅಂದ್ರೆ 54,000 ಎಕರೆ. ಎಷ್ಟು? 54,000 ಎಕರೆ. ಅದರಲ್ಲಿ 28-29,000 ಕಬಳಿಕೆ ಆಗಿದೆ. ಆಮೇಲೆ ಬಾಕಿ ಉಳಿದು 24-25,000 ಎಕರೆ ಉಳಿದಿದೆ. ಹಾಗೆ ಅಷ್ಟೇ ಇದ್ದಾಗ, ಕೇವಲ 24,000 ಎಕರೆ ಇದ್ದಾಗ ಸಿದ್ದರಾಮಯ್ಯ ಸರ್ಕಾರವು 1,60,000 ಎಕರೆಗೆ ಹೇಗೆ ನೋಟಿಸ್ ಕೊಡ್ತಾರೆ? ಇದು ಎಲ್ಲಿಂದ ಬಂತು? ಇದು ಕೇವಲ ತುಷ್ಟೀಕರಣ ಮಾಡ್ಲಿಕ್ಕೆ ಮಾಡಿದ್ದಾರೆ. ಚುನಾವಣೆ ಮೂರು ಚುನಾವಣೆ ಇತ್ತು, ಆ ಚುನಾವಣೆ ಗೆಲ್ಬೇಕು, ಅದನ್ನು ತುಷ್ಟೀಕರಣ ಮಾಡ್ಲಿಕ್ಕೆ ಹೊರಟು ಅದು 3 ಗೆದ್ದಿದ್ದಾರೆ ಬೇರೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಯಾವಾಗ ಅಬ್ಜೆಕ್ಷನ್ ಬಂತು ಅದರ ವಿಚಾರದಲ್ಲಿ, ಇವರು ಆ 160 ಎಕರೆ ಸತ್ಯವಾಗಿದ್ರೆ ಅದನ್ನ ಹಿಂಪಡ್ಕೊಳ್ತಿದ್ದಿಲ್ಲ. ಮತ್ತೆ ಯಾಕೆ ಹಿಂಪಡ್ಕೊಂಡ್ರು? ಅದರಲ್ಲಿ ಗೊತ್ತಾಗ್ತದೆ ಸಿದ್ದರಾಮಯ್ಯ ಎಷ್ಟು ಕಳ್ಳ ಅಂತೇಳಿ, ಎಷ್ಟು ಸುಳ್ಳ ಅಂತೇಳಿ. ಅವ್ರು ಮತ್ತೊಂದು ಹೇಳಿದ್ದಾರೆ, ರೈತರ ಯಾವುದೇ ಹೊಲಗಳನ್ನ ಮತ್ತು ದೇವಸ್ಥಾನಗಳಿಗೆ ಕೊಟ್ಟಿರುವಂತದ್ದನ್ನ, ಬೇರೆ ಬೇರೆ ಧಾರ್ಮಿಕ ಕೊಟ್ಟಿರುವಂತದ್ದನ್ನ ಯಾವುದನ್ನು ಕೂಡ ಹಿಂದಕ್ಕೆ ಪಡೆಯೋದಿಲ್ಲ ಅಂತ ಹೇಳಿ. ಆ ರೀತಿ ಮಾಡೋದಕ್ಕೆ ಅವಕಾಶ ಇದೆಯಾ? ಹೇಗೆ ಈಗ ರೈತರು ಉಳುಮೆ ಮಾಡ್ತಿದ್ದಾರೆ ಅಂತ ಜಮೀನಿಗೆ ನೋಟಿಸ್ ಕೊಡಲ್ಲ, ಯಾವುದೇ ರೀತಿಯಾಗಿನೂ ಅದನ್ನ ನಾವು ಮತ್ತೆ ಯಾವುದೇ ರೈತರ ಆಸೆಗೆ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಹೇಳಿದ್ರೆ ಅದು ವಕ್ಫ್ ಬೋರ್ಡ್ ಅಂಡರ್ ಬರುದಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ಈಗ ನನ್ನ ರಿಪೋರ್ಟ್ ಅನ್ನ ಒಂದು ಏಜೆನ್ಸಿ ಕೊಟ್ಟು ತನಿಖೆ ಮಾಡಿದ್ರೆ ಹಾಲಿಗೆ ಹಾಲು, ನೀರಿಗೆ ನೀರಾಗುತ್ತೆ. ಎಷ್ಟು ವಕ್ಫ್ ಬೋರ್ಡ್ ಪ್ರಾಪರ್ಟಿಯೋ ಮತ್ತು ಎಷ್ಟು ರೈತರ ಪ್ರಾಪರ್ಟಿ ಅಂದ್ರೆ ಕರೆಕ್ಟ್ ಬೈಫರ್ಗೇಟ್ ಆಗುತ್ತೆ. ಆಗ ಯಾವ ಗೊಂದಲ ಕೂಡ ಇರುವುದಿಲ್ಲ. ಸರ್, ಇನ್ನೊಂದು ವಿಚಾರ ಕೇಳೋದಾದ್ರೆ, ಈಗ ನೀವು ಈ ವರದಿಯನ್ನ ಕೊಡುವಂತ ಸಂದರ್ಭದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾದವು, ಏನೇನು ಬೆಳವಣಿಗೆಗಳಾದವು? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಪ್ರಿಯಾಂಕಾ ಖರ್ಗೆ ಅವರು, ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ವಿಡಿಯೋಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಬಿಜೆಪಿ ನಾಯಕರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನೇನ್ ಡೆವಲಪ್ಮೆಂಟ್ ಗಳಾಗಿದ್ವು ಅವಾಗ? ವಕ್ಫ್ ಬೋರ್ಡ್ ನಾನು ಕೊಟ್ಟ ಸಿಎಂ ಗೆ ನಾನು ಕೊಟ್ಟ ವರದಿ ಪ್ರಕಾರ ಸಿಎಂ ಅದನ್ನ ಇದು ಒಂದು ಕಮಿಟಿ ಮಾಡಿ, ಒಂದು ಕಮಿಟಿಗೆ ಇದು ಮಾಡ್ಲಿಕ್ಕೆ ಕೊಡ್ತಾರೆ, ಅದನ್ನ ತನಿಖೆ ಮಾಡ್ಲಿಕ್ಕೆ ಕೊಡ್ತಾರೆ. ಅದು ನನಗೆ ಆ ಕಮಿಟಿ ಮಾತ್ರ ಇಷ್ಟವಾಗಿಲ್ಲ. ನಾನು ತಕ್ಷಣ ಹಿರಿಯರಿಗೆ ಹೋಗಿ ಮಾತಾಡಿ ಆ ಆರ್ಡರ್ ಹಿಂದೆ ಪಡ್ಕೊಂಡು ಆಮೇಲೆ ಇದು ಲೋಕಾಯುಕ್ತ ಕೊಡುವ ಹಾಗೆ ಮಾಡ್ತೇನೆ ನಾನು. ಅದರ ನಂತರ ಲೋಕಾಯುಕ್ತ ಏನು ಮಾಡಿಲ್ಲ. ಈಗ ಮಾಡದಿರುವಾಗ ನಮ್ಮ ಸರ್ಕಾರ ಹೋದ ನಂತರ ಕಾಂಗ್ರೆಸ್ ಅವರು ಬಂದರು, ಅವರು ಇದರ ಗೋಚಿಗೆ ಹೋಗಿಲ್ಲ. ಹಾಗೆ ನಾನು ವರದಿಯನ್ನ ಲೋಕಾಯುಕ್ತಕ್ಕೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಾ? ನೀವು ಸಲಿಕೆ ಮಾಡಿದ್ದೀರಾ ಅಂತ? ಅಲ್ಲ, ಗವರ್ಮೆಂಟ್ ಕೊಟ್ಟದ್ದು, ಗವರ್ಮೆಂಟ್ ಅಂಡರ್ 7.2 ಆಕ್ಟ್ ಅಲ್ಲಿ. ಆಮೇಲೆ ಇವ್ರು ಏನು ಮಾಡಿಲ್ಲ. ಅದು ಮಾಡಿದಾಗ ನಾನ್ ಮತ್ತು ನಮ್ಮ ಎಸ್ ಕೆ ಕಾಂತ, ಗೊತ್ತಿಲ್ಲ, ಫಾರ್ಮರ್ ಮಿನಿಸ್ಟರ್ ಎಸ್ ಕೆ ಕಾಂತ, ಅವ್ರನ್ನ ಹಿಡಿದು ನಾವು ಪಬ್ಲಿಕ್ ಲಿಟಿಗೇಷನ್ ಮಾಡಿದ್ದೀವಿ. ಪಬ್ಲಿಕ್ ಲಿಟಿಗೇಷನ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಗೆದ್ವಿ ನಾವು. ಗೆದ್ದ ತಕ್ಷಣ ಅವರು ಡಬಲ್ ಬೆಂಚ್ಗೆ ಹೋದ್ರು. ಡಬಲ್ ಬೆಂಚ್ ಅಲ್ಲಿ ಕೂಡ ಪಾಟೀಲ್ ಮತ್ತು ನಾಗರತ್ನ ಇರೋ ಬೆಂಚ್ ಅಲ್ಲಿ ಹೋಗಿ ಅದರಲ್ಲಿ ಕೂಡ ನಾವು ಗೆದ್ವಿ. ಅದಾದ ನಂತರ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಡಬಲ್ ಬೆಂಚ್, ಬಾಬ್ಡೆ ಅಂಡ್ ನಜೀರ್ ಸಾಬ್ ಅವರಿದ್ರು. ಅವರ ಬೆಂಚ್ ಅಲ್ಲಿ ಕೂಡ ನಾವು ಗೆದ್ವಿ, ಅವ್ರು ಸೋತ್ರು. ಅದು ಬಹಳ ಒಳ್ಳೆ ಉತ್ತಮವಾದ ಆಜ್ಞೆ ಕೊಟ್ಟಿದ್ರು, ತಕ್ಷಣ ಮಂಡನೆ ಮಾಡ್ಬೇಕು, ಒಂದು ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ. ಅದರ ನಂತರ ಕೂಡ ಇವ್ರು ಮಾಡಿಲ್ಲ. ಅದ್ರ ನಂತರ ಕೂಡ ಮಾಡಿಲ್ಲ. ಆಮೇಲೆ ಯಾವ್ದಾವ್ದು ತಂತ್ರಗಳನ್ನೆಲ್ಲ ಮಾಡ್ಲಿಕ್ಕೆ ಹೊರಟ್ರು ಅವರು. ಸ್ಟಾರ್ಟಿಂದ ತನಕ ಏನೇನೋ ತಂತ್ರಗಳು ಮಾಡಿಸ್ತಾರೆ ಹೋದ್ರು, ಆದ್ರೆ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಇದು ಒಮ್ಮೆಲೆ ಅದು ಹೊರಗೆ ಬಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವೇ ನಿರ್ನಾಮ ಆಗ್ತದೆ. ಹೇಳಿ, ಇದರಲ್ಲಿ ನಮ್ಮ ಬಿಜೆಪಿಗೆ
ಓಕೆ ನಮ್ಗೆ ಓಕೆ. ಬಿಜೆಪಿಗೆ ಅದನ್ನ ತಡೆ ಹಿಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಸರ್, ಈಗ ಈ ಒಂದು ಹ್ಮ್. ವರದಿಯನ್ನ ಸಿದ್ಧ ಮಾಡುವ ಮುಂದೆ ನಿಮ್ ಮೇಲೆ ಏನಾದ್ರು ಒತ್ತಡ ಬಂದಿತ್ತಾ? ಈಗ ನೀವು ಹೇಳಿರುವಂತ ವಿಡಿಯೋಗಳನ್ನೇ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಜೊತೆ ಪ್ರಿಯಾಂಕಾ ಖರ್ಗೆ ಅವರು ಇದು ಅನ್ವರ್ ಮಾಣಿಪಾಡಿ ಅವರು ವರದಿ ಕೊಡುವಾಗಿದ್ದಂತ ಹೇಳಿಕೆ ಅಂತೇಳಿ ಅವರು ಮತ್ತೆ ನಿನ್ನೆ ಒಂದು ಬಿಡುಗಡೆ ಮಾಡಿದ್ರು ವಿಡಿಯೋನ. ಅದರಲ್ಲಿ ನೀವು ಹೌದು ನಿಮ್ಮ ಗೊತ್ತುಂಟು, ಪಕ್ಷದವರೇ. ಅಲ್ಲ ಗೊತ್ತುಂಟು, ಅಲ್ಲ ಆ ವಿಷಯವನ್ನ ಮೊದಲ ದಿನ ಹೇಳಿದೆ ನಾನು. ಓಕೆ ಅದು ಮೊದಲ ದಿನ ಹೇಳಿದೆ ನಾನು. ಅದು ಏನಂತ ಓಕೆ ಹೇಳಿದ್ರೆ, ನಾನು ನನ್ನ ವರದಿಗೆ ಯಾರೆಲ್ಲ ಎಗೇನ್ಸ್ಟ್ ಮಾತಾಡ್ತಾರೋ, ತಡೆ ಒಡ್ಡುತ್ತಾರೋ, ಅದು ನಿರ್ಲಕ್ಷಿಸ್ತಾರೋ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಿಡಿಕಾರ್ತೇನೆ ನಾನು. ಹಾಗೆ ಒಂದು ಓಕೆ ದಿವಸ ನಾನು ಮತ್ತು ವಿಜೇಂದ್ರ ಅವರು ಆಗ ವೈಸ್ ಪ್ರೆಸಿಡೆಂಟ್ ಆಗಿದ್ರು, ಪಾರ್ಟಿ ಆಫೀಸ್ ಕೂತು ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಮಾಣಿಪಾಡಿ ಅವರು ನೀವು ಸಿಕ್ಕಾಪಟ್ಟೆ ದಣಿದಿದ್ದೀರಾ, ಸೋತಿದ್ದೀರಾ, ಈ 8-9-10 ವರ್ಷ ನೀವು ಹೋರಾಟ ಮಾಡಿ ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಸಂಖ್ಯೆ ಹೇಳಿ ಬೇಕಾದ್ರೆ ತೆಗೆದುಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಬೇಕಾದ್ರೆ ಮೌನ ಇರ್ಬೋದು, ನಮ್ಗೆ ಅಭ್ಯಂತರ ಇಲ್ಲ ಅಂತ ಹೇಳಿ. ಆಗ ನನಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ನಾನು ಇವನು ವಿಜೇಂದ್ರನಿಗೆ ಬಾಯಿ ಬೈತೇನೆ. ಬೈದಾಗ ಅವ್ನು ಹೇಳಿಲ್ಲ ಮಾರೆ, ನಾನು ಸುಮ್ಮನೆ ಕೇಳಿದ್ದು, ನಾವು ಕೇಸ್ ಸ್ಟ್ರೈಟ್ ಮಾಡ್ಬೇಕಾಗುತ್ತೆ, ಕೇಸ್ ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೊರಡೋದ. ಓಕೆ ನಾನು ಆ ಒಂದು ಸ್ವಲ್ಪ ದುಡುಕಿ ಬಿಟ್ಟೆ ನಾನಾಗ. ತಕ್ಷಣ ಓಕೆ ಪ್ರಶ್ನೆಯನ್ನು ಕರೆದು ಬಿಟ್ಟು ತಿರ್ಗಾ ಮರಗ ಬೈದು ಕೊಟ್ಟು ವಿಜೇಂದ್ರ ಇಸ್ ಆಕ್ಟಿಂಗ್ ಆಸ್ ಬ್ರೋಕರ್ ಏನೇ ಹೇಳ್ಬಿಟ್ಟೆ. ಆದ್ರೆ ಓಕೆ ಆಕ್ಚುಲಿ ಆಫ್ಟರ್ 2 days ಆದ ನಂತರ ನಮ್ಮ ಪಾರ್ಟಿ ಆಫೀಸಲ್ಲಿ ಆಮೇಲೆ ಯಡಿಯೂರಪ್ಪ ಅವ್ರು ಕರೆದು ಬಿಟ್ಟು, ನೋಡಪ್ಪ ಅದಕ್ಕೆ ಹಾಗಲ್ಲ, ನೀನ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ನಿಲ್ತೀಯ, ನಾವು ಮಂಡ್ಯ ಮಾಡಿದಂತ ನೀನೆಲ್ಲ ಜಾರ್ಕೊಂಡ್ರೆ ನಮ್ಮ ಮರ್ಯಾದೆ ನೀರ್ಪಾಲಾಗುತ್ತೆ. ಅದಕ್ಕೆ ನಾನು ಈಗಲೇ ಮಾಡ್ತೇನೆ, ಮಂಡ್ಯ ಮಾಡ್ತಿದ್ದು ತಕ್ಷಣ ಮಂಡ್ಯನೇ ಮಾಡಿದ್ರು. ಓಕೆ. ಆಮೇಲೆ ನಂಗೆ ಗೊತ್ತಾಯ್ತು ನಾನು ಮಾಡಿ ತಪ್ಪಾಯ್ತು ಅಂತ ಹೇಳಿ. ಅದು ಅಷ್ಟೇ. ಅದು ಸ್ಟಾರ್ಟಿಂಗ್ ದಿವಸನೇ ಹೇಳಿದ್ದೆ ನಾನು ಈ ವಿಷಯ ಹೀಗೆ ಆಗಿದೆ ಅಂತ ಹೇಳಿ. ಅದು ಹೌದು ಹೌದು, ಅಷ್ಟೇ. ನೀವು ಹೇಳಿದ್ದೆ, ನೀವು ಹೇಳಿದ್ರಿ ಸರ್, ಸ್ಪಷ್ಟನೆ ಕೊಟ್ಟಿದ್ದೀರಿ. ಅಂದ್ರೆ ನಿಮ್ಮ ಅದು ಪಕ್ಷದ ನಾಯಕರಿಗೆ ನಿಮ್ಮ ಮೇಲೆ ನಂಬಿಕೆ ಇರ್ಲಿಲ್ವಾ ಅಂತಾಗ? ನಂಬಿಕೆ ಇದೆ ಅಂತ ಹೇಳಿಲ್ಲ. ಅಲ್ಲ, ಅಷ್ಟು ದುಡ್ಡಿನ ಅಮೌಂಟ್ ಅಷ್ಟು 1,000-2,000 ಕೋಟಿ ಸಿದ್ಧ ಇದ್ರು ಅವರು. 150 ಕೋಟಿ ಎಲ್ಲಿ ಚಿಲ್ಲೆ, ಅದು 150 ಕೋಟಿ ವಿಷಯನೇ ಬಂದಿಲ್ಲ ಎಲ್ಲೂ. ಓಕೆ ಅವ್ರು ಎಷ್ಟು ಬೇಕಾದ್ರೆ ಕೊಡ್ಲಿಕ್ಕೆ ತಯಾರಿದ್ರು. ನಂಗೆ ನನಗೆ ಗ್ರೀನ್ ಕಾರ್ಡ್ ಇದೆ, ನೀನು ಬೇಕಾದ್ರೆ ಅಮೆರಿಕಾಗೆ ಹೋಗಿ ಅಮೆರಿಕದಲ್ಲಿ ಇರು, ಏನ್ ಬೇಕಾದ್ರೆ ಒಂದು ವರ್ಷ ಬರಬೇಡ ಅಂತ ನಾವು ಇಲ್ಲಿ ನೋಡ್ಕೊಳ್ತೇವೆ, ಆಮೇಲೆ ನಿಮಗೆ ಬೇಕಾದ ಹಣ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ. ಓಕೆ. ಯಾರು ಹೇಳಿದ್ರು ಸರ್ ಅಲ್ಲಿಂದ ಆರ್ತಿ? ಇದು ಯಾರು ನಮ್ಮ ಹೇಳಿದ್ರು? ಕಾಂಗ್ರೆಸ್ ಅವ್ರು ಓಕೆ ಹೇಳಿದ್ದಂಗೆ. ಓಕೆ. ಹಾ. ಅಂದ್ರೆ ಅವ್ರ ಹೆಸರು ಏನಾದ್ರು ರಿವೀಲ್ ಮಾಡ್ಬೋದಾ, ಯಾರು ಹೇಳಿದ್ರು ಏನು? ಮತ್ತೆ ಈ ಒಂದು ಅಲ್ಲ, ವಕ್ಫ್ ಆಸ್ತಿಯನ್ನು ಹೆಚ್ಚಾಗಿ. ಇವರೆಲ್ಲರೂ ಓಕೆ ಯಾರೆಲ್ಲ ಕಲ್ಪಿಟ್ಟಿದ್ದಾರೆ ಅವ್ರ ಓಕೆ ಕಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರು ಬಂದು ನಂಗೆ ಇದನ್ನು ಆಮಿಷ ನೋಡಿದ್ರು. ಓಕೆ ಅದು ಸೇಮ್ ಇಬ್ರಾಹಿಂ ಇರ್ಬೋದು, ರೆಹಮಾನ್ ಖಾನ್ ಇರ್ಬೋದು, ಆಮೇಲೆ ಖರ್ಗೆ ಅವ್ರಿಗೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನನಗೆ ಒಂದು ಆಮಿಷ ಹೊಟ್ಟಿದ್ರು. ಓಕೆ. ಈಗ ಏನಂತ ಹೇಳಿ ಸರ್, ಇದನ್ನ ವರದಿ ಕೊಡೋದಕ್ಕೆ ಸರ್ಕಾರ ಆದೇಶ ಮಾಡ್ತಿದೆ ನಿಮ್ಗೆ. ಆಮೇಲೆ ಆಗ ಮುಖ್ಯಮಂತ್ರಿ ಆಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳ್ತಾರೆ, ಎಲ್ಲಾ ಆಸ್ತಿಗಳನ್ನ ವಕ್ಫ್ ಆಸ್ತಿಯನ್ನ ಯಾವ್ದನ್ನು ಹೋಗ್ಬಾರ್ದು ಅಂತ ಹೇಳಿ, ಯಾರಿಗೇನು ಕೂಡ ಅನಗತ್ಯವಾಗಿ ಸೇರಬಾರ್ದು ಅಂತ ಹೇಳಿ. ಆದ್ರೆ ವರದಿ ಹೌದು. ತೆಗೆದುಕೊಳ್ಳುವವರಿಗೆ ಇದ್ದಂತ ಒಂದು ಇಂಟ್ರೆಸ್ಟ್ ವರದಿ ಮಂಡನೆ ಮಾಡಿದ್ಮೇಲೆ ಯಾಕೆ ಕಡಿಮೆ ಆಗ್ತದೆ ಬಿಜೆಪಿ ಸರ್ಕಾರಕ್ಕೆ ಅಥವಾ ಬಿಜೆಪಿ ನಾಯಕರಿಗೆ? ಅಲ್ಲ, ಅದು ಅಲ್ಲ ಆಗೋ ಅದ್ರಲ್ಲಿ ನಂಗೆ ಸ್ವಲ್ಪ ಬೇಜಾರಿತ್ತು. ನಾನು ಕೇಳಿದ್ದೆ, ನಮ್ಮ ಪಕ್ಷದ ಯಾಕೆ ನಾವು ಮಂಡನೆ ಮಾಡ್ತಾ ಇಲ್ಲ ಅಂತ ಹೇಳಿ. ಸಮಯ ಕೂಡಿ ಬಂದಿಲ್ಲ ಅಂತ ಹೇಳಿದ್ರೆ, ಕರೆಕ್ಟ್ ಬಂದಾಗ, ಸ್ಥಿತಿ ಕರೆಕ್ಟ್ ಆದಾಗ ನಾವು ಮಂಡನೆ ಮಾಡುವ ಅಂತ ಹೇಳಿದ್ರು. ಹಾಗಾಯ್ತದು. ಅದು ಅದು ಈಗ ಮೊನ್ನೆ ಮಾತ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾನು ಸಿಬಿಐ ಕೊಡ್ತೇನೆ ಅಂತ ಹೇಳಿ. ಅವರಿಗೆ ಪುರುಷತ್ವ ಇದ್ರೆ ಮತ್ತು ಪ್ರಿಯಾಂಕರಿಗೆ ಪುರುಷತ್ವ ಇದ್ರೆ ಅವರಿಬ್ಬರು ಸೇರಿ ಅದನ್ನ ಸಿಬಿಐ ಕೊಡ್ಬೇಕು. ಅದು ಕೊಟ್ರೆ ಅವ್ರಿಗೆ ಪುರುಷತ್ವ ಇದೆ ಇಲ್ಲ ನಪುಂಸಕ ಆಗ್ಬಿಡ್ತಾರೆ ಅವರು. ನಿಮ್ಮ ಮೇಲೆನೆ ಪ್ರಿಯಾಂಕಾ ಖರ್ಗೆ ಅವರು ಪದೇ ವಿಡಿಯೋಗಳನ್ನ ಬಿಡುಗಡೆ ಮಾಡುವಂತರುವಂತದ್ದು, ಆರೋಪಗಳನ್ನು ಮಾಡ್ತಿರುವಂತದ್ದು ಯಾಕೆ? ಅದರಿಂದ ಏನಾದ್ರು ಕಾರಣ ಇದೆಯಾ ಸರ್? ಅವ್ರಿಗೆ ಬೇರೆ ವಿಧಿ ಇಲ್ಲ. ಅದು ಒಮ್ಮೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವರ ಕತೆ ಮುಗಿಯಿತು. 3/4 ಭಾಗದಷ್ಟು ಅವರ ಲೀಡರ್ಸ್ ಗಳೆಲ್ಲ ಜೈಲಿಗೆ ಹೋಗ್ತಾರೆ. ಖಂಡಿತವಾಗಿ ಕಂಬಿಡಿಸ್ಬೇಕಾಗ್ತದೆ. ಓಕೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಹೆಚ್ಚಿನ ವಕ್ಫ್ ಆಸ್ತಿಯನ್ನ ತಗೊಂಡಿದ್ದಾರೆ, ಕಬಳಿಸ್ಕೊಂಡಿದ್ದಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ? ಹೌದು. ಅದಕ್ಕೆ ಪ್ರೂಫ್ ಆಗಿ, ಎವಿಡೆನ್ಸ್ ಆಗಿ 7,000 ಪುಟದ ನಾನು ಇದನ್ನು ಕೊಟ್ಟಿದ್ದೇನೆ, ನನ್ನ ರಿಪೋರ್ಟ್ ಅಟ್ಯಾಚ್ ಮಾಡಿದ್ದೇನೆ. 7,000 ಪುಟದ ಪ್ರೂಫ್ಗಳು, ಅದಕ್ಕೆ ಬೇಕಾದ ಎವಿಡೆನ್ಸ್ ಎಲ್ಲ, ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹೇಳಿದ್ರಲ್ಲ ಜಸ್ಟಿಸ್ ಆನಂದ್ ಅವರು, ಉಪಲೋಕ್ತಿ ಅವರು ಸರ್ಕಾರಕ್ಕೆ ವರದಿ ಕೊಡ್ಬೇಕಾದ್ರೆ ಇದು ಬಹಳ ಪರ್ಫೆಕ್ಟ್ ವರದಿ,
ಇದನ್ನ ಮಂಡನೆ ಆಗ್ಬೇಕು, ಮಂಡನೆ ಮಾತ್ರ ಅಲ್ಲ ಇದು ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳಿದ್ರು. ಮತ್ತು ಹೇಳಿದ್ರು ಆಶ್ಚರ್ಯ ವಿಷಯ ಅಂದ್ರೆ ಒಬ್ಬರು ಜಡ್ಜು ಅಲ್ಲ, ಲಾಯರ್ ಅಲ್ಲದ ಒಬ್ಬ ಮನುಷ್ಯ ಈ ರೀತಿ ಇಷ್ಟು ಕ್ಲೀನ್ ಆಗಿ ಮಾಡಿದ ರಿಪೋರ್ಟ್ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ, ಈಗ ನಿಮ್ಮ ಸರ್ಕಾರ ಇದ್ದಾಗನು ಕೂಡ ಅದನ್ನ ಅದು ಒಪ್ಪಿಕೊಂಡು ಮುಂದಿನ ಕ್ರಮ ತಗೊಳ್ಳಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಮತ್ ನೀವು ಆರೋಪ ಮಾಡ್ತಿದ್ದೀರಾ ಕಾಂಗ್ರೆಸ್ನ ಬಹುಪಾಲು ನಾಯಕರು ಈ ಒಂದು ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ ಅಂತೇಳಿ. ಇಂಥ ಹೊತ್ತಲ್ಲಿ ಹೌದು. ವರದಿಯನ್ನ ಸರ್ಕಾರ ಒಪ್ಕೊಳ್ತದೆಯಾ? ಅದು ತನಿಖೆ ಕೊಡ್ತದೆಯಾ? ಆ ಭರವಸೆ ನಿಮಗಿದೆಯಾ? ಅಲ್ಲ, ಅವರು ಕೊಡ್ತಿದ್ರೆ ಒಂದಲ್ಲ ಒಂದು ದಿನ ಅದು ಹೇಗಾದ್ರೂ ಮುಟ್ಟಿ ಒಬ್ಬಟ್ಟಿ ಅವರೆಲ್ಲ ಹೊರಬೀಳ್ತೆ, ಅವ್ರಿಗೆಲ್ಲ ಗುಟ್ಟುರಟ್ಟಾಗುತ್ತೆ ಒಂದಲ್ಲ ಒಂದು ದಿನ. ಈಗ ನೋಡಿ, ಕಳೆದ 12 ವರ್ಷದಿಂದ ಪ್ರತಿ 2 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ಈ ವಕ್ಫ್ ಬೋರ್ಡ್ ವಿಷಯ ಬರ್ತಾ ಇರುತ್ತೆ ಕೆಳಗೆ ಹೋಗುತ್ತೆ. ಹಾಗೆ ಅದು ಯಾವಾಗಲೂ ಅದರ ಜೀವ ಕೆಟ್ಟೋಗ್ಲಿಲ್ಲ, ಜೀವಂತವಾಗಿದೆ ಈಗೊಮ್ಮೆ ಸಿಕ್ಕಾಪಟ್ಟೆ ಜೀವ ಬಂದಿದೆ ಈಗ. ಈಗ ವಕ್ಫ್ ಬೋರ್ಡ್ ಕುರಿತಂತೆ ಕೇಂದ್ರ ಸರ್ಕಾರ ಕಾನೂನನ್ನ ತಿದ್ದುಪಡಿ ಮಾಡಿದ್ರೆ ಆಗ್ಲೂ ಕೂಡ ನೀವು ನಿಮ್ಮ ವಕ್ಫ್ ಇಂದ ಏನು ಹೋಗಿರುವಂತ ಆಸ್ತಿ ಏನಿದೆ ಅದನ್ನ ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಗ್ತದೆಯಾ? ಅಥವಾ ಆ ರೀತಿ ಆಗದಂಗೆ ಅಂದ್ರೆ ಕಾನೂನು ತಿದ್ದುಪಡಿ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಅದು ಕಾನೂನು ತಿದ್ದುಪಡಿ ಮಾಡಿದ್ರೆ ಅದು ಗ್ಯಾರಂಟಿ ಇರುತ್ತೆ. ಅದರಲ್ಲಿ ಕೂಡ ಅದು ಕಾನೂನು ತಿದ್ದುಪಡಿ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ನ ಆಜ್ಞೆ ಇದೆಯಲ್ಲ, ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್ ಅಂತ ಹೇಳಿ. ಹಾಗೆ ಅದರ ಎಗೇನ್ಸ್ಟ್ ಹೋಗ್ಲಿಕ್ಕೆ ಯಾವ ಕಾನೂನಿಗೂ ಸಾಧ್ಯವಿಲ್ಲ. ಓಕೆ, ಈಗ ನಿಮ್ಮ ವರದಿ ಏನಾಗ್ಬೇಕು ಅಂತ ಹೇಳಿ ನೀವು ಒತ್ತಾಯ ಮಾಡ್ತೀರಿ? ಸರ್ಕಾರಕ್ಕೆ ಇರ್ಬೋದು ಅಥವಾ ನಿಮ್ ಪಕ್ಷಕ್ಕೆ ಇರ್ಬೋದು, ಮುಂದಿನ ಹೆಜ್ಜೆ ಏನಿದೆ? ವರದಿ ಅಂತೂ ಕೊಟ್ರಿ ನೀವು, ಅದರ ಕುರಿತಂತೆ ಅದರಲ್ಲಿ ತನಿಖೆಯಾಗಿ ಯಾರೆಲ್ಲ ತಪ್ಪಿಸ್ತರು ಇದ್ದಾರೋ ಅವರಿಗೆಲ್ಲ ಶಿಕ್ಷೆ ಆಗ್ಬೇಕು. ಓಕೆ, ಹನುಮಂತ ಮಾರಪ್ಪಳ್ಳಿ ಅವರು ಈಗಾಗಲೇ ಇಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ರಿ. ಯಾವ ರೀತಿಯಾಗಿ ವರದಿಯನ್ನ ಕೊಟ್ರಿ, ಯಾವ ರೀತಿಯಾಗಿ ಈ ವರದಿಯನ್ನ ನೀವು ಸಲಿಕೆ ಮಾಡಿದ ನಂತರ ಇದನ್ನ ಸರ್ಕಾರ ಒಪ್ಕೊಳ್ಬೇಕು ಅಂತ ಹೇಳಿ, ಅದ್ರ ಜೊತೆಗೆ ಇದನ್ನ ತನಿಖೆಗೂ ಕೂಡ ಕೊಡಬೇಕೆಂಬ ಒಂದು ಆಗ್ರಹವನ್ನು ನೀವು ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ವಿಚಾರಗಳನ್ನ ನೀವು ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.